ಎಚ್ಚರಿಕೆ, ಒಳ್ಳೇದಾಗ್ಲಿ, ಎಲ್ಲ ಅಪಾಯಗಳನ್ನ ದಾಟ್ಕೊಂಡು ಮುಂದೆ ಹೋಗ್ಲಿ. ಸೂಪರ್ ಮೋಕ್ಷಣ್ಣ ಸರ್, ಆಲ್ ದ ಬೆಸ್ಟ್. ಒಂದ್ ಸಾಲ ಏನಾದ್ರು ಹೇಳಿ ಸರ್. ಅಂದ್ರೆ ಪ್ರತಿ ಸಿನಿಮಾನು ಪ್ರಮೋಷನ್ ಮಾಡುವಂತ ದೊಡ್ಡ ಜವಾಬ್ದಾರಿ ಮಾಧ್ಯಮದವ್ರ ಮೇಲೆ ಇರುತ್ತೆ. ಅವ್ರೆಲ್ಲರನ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಇಲ್ಲ 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 ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಮಾತಾಡಿದ್ರೆ ಬೇಜಾನಿದೆ, ಅವೆಲ್ಲ ಮಾತಾಡೋಕ್ಕಾಗಲ್ಲ. ಸುಮಾರು ಮಾತಾಡಬೇಕು ಇದೆ, ಅದೆಲ್ಲ ಮಾತಾಡೋಕ್ಕಾಗಲ್ಲ ಇವಾಗ. ಪಿಕ್ಚರ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯೋಗೇಶ್ ಅವರು, ಡೆಲಿವರಿ ಬಾಯ್ಸ್ ಅಂತ ಬಂದಾಗ ನಮ್ಮೆಲ್ಲರ ಒಂದು ಹಸು ನೀಗ್ಸೋರು, ಅವರೆಲ್ಲರನ್ನ ಪ್ರತಿನಿಧಿಸಿ ಇವತ್ತು ನೀವು ಬಂದಿದ್ರೆ ನಿಮ್ಮ ಕೈಲಿ ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಬಹಳ ಖುಷಿ ಆಯ್ತು. ನಮ್ಗೆ ಕರೆದ್ರು, ನಮ್ಗೆ ಬರೋಕ್ಕೆ ಹೇಳಿದ್ರು. ನಾವೆಲ್ಲ ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ಇಲ್ಲ ಸರ್, ಅಯ್ಯೋ ನಾವೆಲ್ಲ ಎಲ್ಲಿ ಅಲ್ಲಿ ಬರೋಕ್ಕೆ ಅಂತ ಭಯ ಆಯ್ತು ನನಗೆ. ಈಗಲೂ ಇಷ್ಟ ಗಡ್ಡು ವೇದಿಕೆಯಲ್ಲಿ ನಮ್ಗೆ ಕಳಿಸಿ ನಮ್ಮಿಂದ ಎಲ್ಲರೂ ಮಾಡಿಸ್ತಾ ಇದೀವಲ್ಲ, ಇವನು ಗಡ್ಡು ನನಗೆ ನಮಸ್ಕಾರ ಆಗುತ್ತೆ ಮೇಡಮ್. ನಾನು ಮಾತಾಡೋಕ್ಕಾಗ್ತಾಯಿಲ್ಲ. ನಾನು ಯಾವ ವೇದಿಕೆಯಲ್ಲಿ ನಮ್ಮನ್ನು ಕರೆಯೋಲ್ಲ ಸಾಮಾನ್ಯವಾಗಿ. ನನಗೆ ಕರೆದು ನನಗೂ ಭಯ ಆಯಿತು, ಇಲ್ಲ ಸರ್ ನೀವೇನು ಹೇಳ್ತೀರಾ ಅಂತ. ಬಟ್ ಈ ದೊಡ್ಡ ವೇದಿಕೆಯಲ್ಲಿ ನಮ್ಮ ಮತ್ತು ಡ್ರೈವರ್ ನಮ್ಮನ್ನೆಲ್ಲನೂ ಮರಿತಿಲ್ವಲ್ಲ ನೀವು. ತುಂಬ ಥ್ಯಾಂಕ್ ಯು, ಒಳ್ಳೇದಾಗಲಿ ಮೇಡಮ್. ಆಲ್ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಜಯರಾಮ್ ಅವರು. ಹಲೋ ಸರ್, ನಾನು ಒಬ್ಬ ಆಟೋ ಡ್ರೈವರು. ನಾನು ಹೊಸಕೆರೆಯಿಂದ ಬರಬೇಕಾದ್ರೆ ಜಿ ಟಿ ಪಾಲ್ ಬರ್ತೀರಪ್ಪ ಅಂದರು. ಸರ್ ಬರ್ತೀನಿ ಅಂದೆ. ಆದರೆ ಇಲ್ಲಿ ಸರ್ ನಮ್ಮದೊಂದು ಇದು ಇದೆ, ಬನ್ನಿ ಒಳಗಡೆ ಅಂದರು. ನಾನು ಆದರೂ ಪಿಕ್ಚರ್ ಅಂದರೆ ಭಾರಿ ಹುಚ್ಚು. ನನ್ನ ಪಿಕ್ಚರ್ 3 ಸಲ ನೋಡ್ತೀನಿ. ಅದರಲ್ಲೂ ಡಿ ಬಾಸ್ ಅಂದರೆ ಇನ್ನೂ ಜೋರಾಗಿ ಇನ್ನೂ 3 ಸಲ ನೋಡ್ತೀನಿ. ಇವಾಗಲೂ ಅಷ್ಟೇ. ನಾನು ಬಂದಿರೋದು ಕೇಳೋದಕ್ಕೆ ನಮಗೆ ಯಾವತ್ತೂ ಬಂದಿಲ್ಲ. ಆದರೂ ನಮ್ಮ ಬರ್ಬೇಕಾದ್ರೂ ಕರ್ಕೊಬಂದರು. ಆದರೂ ಬಂದು ಮಾತಾಡಿದ್ದೀನಿ. ಓಕೆ, ಲೋಕೇಶ್ ಅವರು, ಯಾರು ಕ್ಯಾಬ್ ಡ್ರೈವರ್ಸ್ ಪರವಾಗಿ. ನಮಸ್ತೆ, ನಮ್ಮ ಹೆಸರು ಲೋಕೇಶ್ ಅಂತ. ನಾವು ಕ್ಯಾಬ್ ಡ್ರೈವರ್ ಮೇಡಮ್. ನಾವು ಈ ಆರ್ ಮೂವಿಗಳೆಲ್ಲ ಚೆನ್ನಾಗಿ ನೋಡ್ತಿದ್ದೀವಿ. ಈ ಟೀಸರ್ ಮತ್ತು ಸಾಂಗ್ಗಳೆಲ್ಲ ನೋಡ್ಬಿಟ್ಟು ಈಗಲೂ ಸಾಂಗ್ ಓಡ್ತಿದೆ. ನನ್ನ ಟ್ರೂ ಕಲರ್ ಈಗಲೂ ಓಡ್ತೈತೆ ಅದು ನನ್ನ ಸಾಂಗ್. ತುಂಬ ಧನ್ಯವಾದಗಳು. ಧನಂಜಯ್ ಅವರು. ನಮ್ಮ ಊರಿನವರೇ ಆದ ಮಂಜುನಾಥ್ರವರು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಲೈಟ್ ಆನ್ ಆಗತ್ತೆ. ಒಂದೇ ನಿಮಿಷ. ಅಪಾಯವಿದೆ, ಎಚ್ಚರಿಕೆ ಅನ್ನ ಚಿತ್ರವನ್ನು ನಮ್ಮ ಆತ್ಮೀಯರಾದ ನಮ್ಮ ಊರಿನವರೇ ಆದ ಮಂಜುನಾಥ್ರವರು ಸ್ಟಾರ್ಸ್ ಬಂದು, ನಿಜವಾದಂಥ ಸ್ಟಾರ್ಸ್ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಅವ್ರದ್ದೇ ಆದಂತಹ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗದವರು ಇರ್ಬೋದು, ಆಟೋ ರಾಜರು ಇರ್ಬೋದು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಮತ್ತು ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು. ಇವರೆಲ್ಲ ತಮ್ಮ ಸಮಾಜಕ್ಕೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಆದ್ದರಿಂದ ನಮ್ಮ ಸಿನಿಮಾಗೆ ಸ್ಟಾರ್ಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಇದೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಈ ನಿಜವಾಗ್ಲೂ ಬಂದಂತಹ ಈ ನಿಜ ಜೀವನದ ಸ್ಟಾರ್ಗಳೇನಿದ್ದಾರೆ, ಅವರು ಸ್ವಚ್ಛ ಮನಸ್ಸಿನಿಂದ ನಮ್ಮ ಸಿನಿಮಾವನ್ನು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು ಸಿನಿಮಾದ ಒಂದು ಯಶಸ್ವಿಗೆ ಅವರು ಹರಿಸಿದ್ದಾರೆ. ಅವರ ಒಂದು ನಿಷ್ಕಲ್ಮಶವಾದಂತಹ ಶುಭ ಹಾರೈಕೆಗಳು ನಮ್ಮ ಸಿನಿಮಾವನ್ನು ಅತ್ಯುತ್ತಮ ಒಂದು ಸಕ್ಸಸ್ ನೀಡುತ್ತೆ ಅಂತ ಹೇಳಿ ಭಾವಸ್ನ. ಮತ್ತು ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ಮುಂಚೆ ನಮ್ಮ ಸಿನಿಮಾದ ಆರ್ಟಿಸ್ಟ್ ಬಳಗ ಒಂದು ಮಾತಾಡಿದ್ದಾರೆ. ಅವರೆಲ್ಲರ ಒಂದು ಅತ್ಯಂತ ಶ್ರದ್ಧೆಯ ಮತ್ತು ಆನೆಸ್ಟಿ, ಅವರ ಒಂದು ಏನು ಹೇಳ್ತಾ ಇದ್ದೀವಿ, ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅವರು ನಮ್ಮ ಸಿನಿಮಾದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅಭಿನಯ ಮಾಡಿ ನಮ್ಮ ಸಿನಿಮಾವನ್ನು ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೋಸ್ಕರ ಅವ್ರಿಗೆ ಸದಾ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆನಂತರ ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಇವತ್ತು ಇಲ್ಲಿ ಬಂದಿದೆ. ನಮ್ಮ ಸಿನಿಮಾದ ಅತ್ಯಂತ ಉತ್ತಮವಾದಂಥ ಹಾಡುಗಳನ್ನು ಕೊಟ್ಟಂತಹ ಸುನಾಥ್ ಗೌತಮ್ರು ಇದ್ದಾರೆ ಮತ್ತು ಫೋಟೋಗ್ರಫಿಯನ್ನು ಅವರೇ ಕೂಡ ಕೊಟ್ಟಿದ್ದಾರೆ. ಮತ್ತು ಒಂದು ಸಾಂಗನ್ನು ಅತ್ಯಂತ ಇವತ್ತು ಟಾಪ್ 20
ನಲ್ಲಿ FM ಟಾಮ್ ಟೊಟ್ಟಿ ಒಂದು ಸಾಂಗ್, ನಮ್ಮ ಚುರುಕು ನೋಟಿವೆ ಸಾಂಗ್ ಹೋಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ರಜತ್ ಹೆಗ್ಡಿಯವರು. ಅವರು ಅತ್ಯುತ್ತಮವಾಗಿ ನಮ್ಮ ಸಾಂಗನ್ನು ಹಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ, ನಮ್ಮ ಸಿನಿಮಾಗೆ ಇನ್ನೂ ತುಂಬ ಕೈಗಳು ಕೆಲಸ ಮಾಡ್ತಾಯಿದೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಾನು ಹೇಳೋದಷ್ಟೇ, ಇವತ್ತು ಕನ್ನಡ ಚಿತ್ರಗಳನ್ನು ಜನರು ಪ್ರೋತ್ಸಾಹ, ಬೇರೆ ಭಾಷೆಗೆ ಹೋಲಿಸ್ಕೊಂಡ್ರೆ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ. ಆದರೆ ನಮ್ಮ ಈ ಏನು ನಿಜವಾದ ಸ್ಟಾರ್ಸ್ ಅಂತ ಹೇಳಿ ಇವತ್ತು ನಮಗೆ ಟ್ರೈಲರ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಮುಖಾಂತರ, ಈ ಮಾಧ್ಯಮದವ್ರ ಮುಖಾಂತರ ನಾನು ಯಾಕೆ ಅವರನ್ನು ಕೂಡ ನಮ್ಮ ಒಂದು ಸೆಲೆಬ್ರಿಟಿಗಳಾಗಿ ಕರೆದು ಅವ್ರಿಗೂ ಕೂಡ ಯಾಕೆ ಅವ್ರನ್ನ ಕೂಡ ಈ ವೇದಿಕೆ ಮೇಲೆ ಕರೆದು ಅವ್ರಿಗೆ ನಮ್ಮ ಒಂದು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೇಳ್ಕೊಂಡಿದ್ವಿ. ಅದು ಕೂಡ ಅವ್ರು ಕೂಡ ಬಂದು ಸಹಾಯ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಸಿನಿಮಾವನ್ನು ಅತ್ಯುತ್ತಮ ಸಿನಿಮಾವನ್ನು ಮಾಡ್ಬೋದು, ಆದರೆ ಅದನ್ನು ಜನರಿಗೆ ತಲುಪಿಸೋದು ಮತ್ತು ಜನರ ಇಂಪ್ರೆಷನ್ನ ವೃದ್ಧಿಸೋಕ್ಕೆ ಏನೆಲ್ಲ ಮಾಡಬೇಕಾದ ಕೆಲಸ ಮಾಧ್ಯಮ ವರ್ಗದವ್ರದ್ದಿದ್ದಾರೆ. ಅವರು ಕೂಡ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಅವ್ರ ಸಪೋರ್ಟ್ ಇದೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಒಂದು ಅತ್ಯುತ್ತಮವಾದ ಸಿನಿಮಾ ಮಾಡಿ ಫೆಬ್ರವರಿ 28ಕ್ಕೆ ನಾವು ರಿಲೀಸ್ ಮಾಡೋಕ್ಕೆ ನಿಂತಿದ್ದೀವಿ. ಆದ್ದರಿಂದ ತಾವೆಲ್ಲರೂ ಕನ್ನಡದ ಅಭಿಮಾನಿಗಳು, ಕನ್ನಡದ ಕಲಾ ರಸಿಕರು ಏನಿದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಸಿನಿಮಾವನ್ನು ನೋಡೋದ್ರ ಮುಖಾಂತರ, ಬೇರೆಯವ್ರಿಗೆ ಹೇಳೋದ್ರ ಮುಖಾಂತರ, ಆದರೆ ನಾವು ಒಂದು ಅತ್ಯುತ್ತಮವಾದ ಸಿನಿಮಾ ಅಂತೂ ಮಾಡಿದ್ದೀವಿ. ನಿಮಗೆ ಬೇಜಾರಾಗದಲ್ಲೇ ಇರೋಂಥ ಕೆಟ್ಟ ಸಿನಿಮಾ ಅಂತೂ ನಿಮ್ಗೆ ಕೊಟ್ಟಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಹಾಗಾಗಿ ನಾವು ನಮ್ಮ 2ನೇ ಪ್ರಯತ್ನದಲ್ಲಿ ನಾನು ನನ್ನ ತಂಗಿ ಪೂರ್ಣಿಮಾ ಅವರು ಕೂಡ ಸೇರಿಕೊಂಡು ಇವತ್ತು ಒಂದು ಕನ್ನಡದ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮುಂದಿನ ಚಿತ್ರಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಸಿನಿಮಾ ಥಿಯೇಟ್ರ್ಗಳಲ್ಲಿ ಬಂದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಈ ಮಾತು ನೀವೆಲ್ಲರೂ ಬಂದಿರೋಕ್ಕೋಸ್ಕರ ಧನ್ಯವಾದಗಳು. ಕರ್ನಾಟಕದ ಜನತೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪೂರ್ಣಿಮಾ ಮೇಡಮ್ ಮಾತಾಡು. ಫಸ್ಟು ಅಭಿಜಿತ್ ಸರ್ಗೆ ನಾನು ತುಂಬ ಗ್ರೇಟ್ಫುಲ್ ಅಂತ ಹೇಳ್ತಾ, ಅವರ ಟ್ಯಾಲೆಂಟೆಡ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮತ್ತೆ ಒಳ್ಳೆ ಅವಕಾಶ ಸಿಗಲಿ. ಕೆಲವೊಂದು ಕೆಟ್ಟ ಅನುಭವಗಳು ಆಗಿದ್ದಾವೆ, ಅದನ್ನೆಲ್ಲ ಮರೆತು ಮುಂದೆ ಹೋಗಲಿ. ಆಲ್ ದಿ ಬೆಸ್ಟ್ ಸರ್. ಎಲ್ಲರೂ ಟೀಮ್ ವರ್ಕ್ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಅವಕಾಶ ಸಿಗಲಿ ಇದರಿಂದ ಅಂತ ಬಯಸ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಸುನಾದು. ಎಲ್ರಿಗೂ ನಮಸ್ಕಾರ. ನಂಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ನಂದು ಎಷ್ಟೋ ವರ್ಷದ, ಅಂದರೆ ನಾನೊಂದು 10-15 ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದರು. ನನಗೊಂದು ಹಾರರ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಅಭಿಜಿತ್ ಅವರು ಹಾಗೆ ಪ್ರೊಡ್ಯೂಸರ್ ಸರ್ ನನಗೊಂದು ಅವಕಾಶ ಕೊಟ್ಟರು. ಆಮೇಲೆ ಅದರೊಟ್ಟಿಗೆ ನನಗೆ ಸಿನಿಮಾಟೋಗ್ರಫಿ ಮಾಡೋದು ಈ ಸಿನಿಮಾಕ್ಕೆ ಸಿಕ್ಕಿರೋ ತುಂಬ ಒಂದು ಖುಷಿ. ಯಾಕಂದರೆ 2 ಕೆಲಸ ಒಟ್ಟಿಗೆ ಮಾಡಬೇಕಾದ್ರೆ ಅದರದೊಂದು ಹ್ಯಾಪಿನೆಸ್ ಬೇರೆ. ಆಮೇಲೆ ನನ್ನ ಮೊದಲ ಜವಾಬ್ದಾರಿ ಏನಾಗಿತ್ತು ಅಂದರೆ ಸಾಂಗನ್ನು ಇನ್ವಿಟೇಷನ್ ಥರ ಟ್ರೀಟ್ ಮಾಡಬೇಕು, ಆ ಸಾಂಗ್ ಹಿಟ್ ಆಗಬೇಕು ಅಂತ ಅಭಿಜಿತ್ ಸರ್ ನನಗೆ ಹೇಳಿದರು. ಸೊ ಚುರುಕು ನೋಟವೇ ಸಾಂಗ್ ತುಂಬ ಹಿಟ್ ಆಗ್ತಿದೆ, ಆಮೇಲೆ ಟ್ರೆಂಡಿಂಗಲ್ಲಿದೆ. ತುಂಬ ಒಳ್ಳೆ ಸಾಹಿತ್ಯವನ್ನು ಅಭಿಜಿತ್ ಅವ್ರು ಬರೆದಿದ್ದಾರೆ ಕೂಡ. ಆಮೇಲೆ ರಜತ್ ಹೆಗಡೆ ಅವರು ಮತ್ತು ನನ್ನ ಕಾಂಬಿನೇಷನ್ ತುಂಬ ಸಲ ವರ್ಕೌಟ್ ಆಗಿದೆ. ಜೊತೆಯಲ್ಲಿ ಸೀರಿಯಲ್ ಟೈಟಲ್ ಟ್ರ್ಯಾಕ್ ನಾನೇ ಕಂಪೋಸ್ ಮಾಡಿದ್ದು, ಅವರೇ ಹಾಡಿದ್ದು, ಹಿಟ್ ಆಗಿದೆ. ಸೊ ಈ ಸಾಂಗ್ ಅಗೈನ್ ಹಿಟ್ ಆಗ್ತಾ ಇದೆ. ತುಂಬ ಖುಷಿ ಇದೆ ಈ ವಿಷಯಕ್ಕೆ. ಆಮೇಲೆ ಒಬ್ಬ ಸಿನಿಮಾಟೋಗ್ರಾಫರ್ ಆಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ರಜತ್. ಈ ನೆರೆದಿರುವಂಥ ಎಲ್ಲ ಹಿರಿಯ ಪತ್ರಕರ್ತರ ಮಿತ್ರರಿಗೂ, ಯೂಟ್ಯೂಬ್ ವಾಹಿನಿಗಳಿಗೂ ಅಥವಾ ನ್ಯೂಸ್ ವಾಹಿನಿಗಳು ಎಲ್ರಿಗೂ ನನ್ನ ವಾಲ್ಯೂಮ್ ಒಂಚೂರು ಕೊಡಿ. ಸಾಷ್ಟಾಂಗ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ನನಗೆ ನಾನು ಕಮಿಟ್ ಆಗಬೇಕಾದ್ರೆ ಒಬ್ಬರು ಗೊತ್ತಿರಲಿಲ್ಲ, ಎಕ್ಸೆಪ್ಟ್ ಸುನಾದ್ ಗೌತಮ್ ಸರ್. ಅವರೇ ನನ್ನ ಡೈರೆಕ್ಟ್ರಿಗೆ ಪರಿಚಯ ಮಾಡಿ ರೆಫರ್ ಮಾಡಿದ್ದು. ನಾನು ಯಾವುದೋ ಸಿನಿಮಾ ಫೋಟೋ ಕಳಿಸಿದ್ದೆ, ಅದನ್ನು ನೋಡಿ ಅಭಿಜಿತ್ ಅವ್ರಿಗೆ ತೋರಿಸಿ ಅದೊಂದು ಚಿಕ್ಕ ಚೊಕ್ಕ ಪಾತ್ರ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬಟ್ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಏನು ಖುಷಿ ಅಂದರೆ, ಅಭಿಜಿತ್ ಹೋಲ್ ಟೀಮ್ ವರ್ಕ್ ನಿಯರ್ಲಿ 1 year ಅವರು ಲೀಡ್ ಆ್ಯಕ್ಟರ್ಸ್ಗಳಿಗೆ ಟ್ರೈನ್ ಅಂದರೆ ದೇ ಆರ್ ಆಲ್ ಗುಡ್ ಆ್ಯಕ್ಟರ್ಸ್. ಸ್ಟಿಲ್ ಆ ಸೀನ್ಗಳನ್ನೆಲ್ಲ ಬೆಟರ್ ಮಾಡೋದಕ್ಕೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ 1 year ಲೊಕೇಶನ್ ಹುಡುಕಿ 4 months ಶೂಟಿಂಗ್ ಮುಗಿಸಿ ಈಗ ರಿಲೀಸಿಗೆ ಬರ್ತಾಯಿದೆ. ಸೊ ಆ ಪ್ರೋಸೆಸ್ಸಲ್ಲೇ ಗೊತ್ತಾಗುತ್ತೆ ಅವರು ಸ್ಕ್ರಿಪ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ.
ಸೊ ನನ್ನ ಕೆರಿಯರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದರೂ ಕೂಡ ತುಂಬ ಹೋಪ್ಸ್ ಇಟ್ಟಿರೋ ಒಂದು ಸಿನಿಮಾ ಅಪಾಯದ ಎಚ್ಚರಿಕೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ಸಿನಿಮಾ ಗೆಲ್ಲಬೇಕು. ಯಾಕೆಂದರೆ ನಾವು ಯೂಶ್ವಲಿ ಹೇಳ್ತಿರ್ತೀವಿ ಸ್ಕ್ರಿಪ್ಟ್ ವರ್ಕ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಶೂಟಿಂಗ್ ಕಮ್ಮಿ ಮಾಡಬೇಕು ಅಂತ. ಆ ಫಾರ್ಮಾದಲ್ಲಿ ಫಿಟ್ ಆಗೋ ಒಂದು ಸಿನಿಮಾ ಅಪಾಯದ ಎಚ್ಚರಿಕೆ. ಅವರು ಸ್ಕ್ರಿಪ್ಟ್ ವರ್ಕು, ಸೀನ್ ಡೆವಲಪ್ಮೆಂಟು ಅಥವಾ ಪ್ಲ್ಯಾನಿಂಗಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಶೂಟಿಂಗನ್ನ ಮ್ಯಾಕ್ಸಿಮಮ್ ಒಂದು 40 ಡೇಸ್ ಸರ್ ಅಭಿಜಿತ್ ಸರ್ 40 ಡೇಸಲ್ಲಿ ಮುಗಿಸಿದ್ದಾರೆ. ಸೊ ಅದೇ ಈ ಸಿನಿಮಾ ಬ್ಯೂಟಿ. ಸೊ ನಿರ್ಮಾಪಕರು ಒಳ್ಳೆಯದಾಗಲಿ. ನನಗೆ ಅವಕಾಶ ಕೊಟ್ಟ ಇಡೀ ತಂಡಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಲಂಕೇಶ್ ಅವರು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು DR ಮುರಳೀಧರ್, ರಂಗಭೂಮಿ ಕಲಾವಿದ. ಮೊದಲನೇದಾಗಿ ಅಭಿಜಿತ್ ತೀರ್ಥಹಳ್ಳಿ ಸರ್ಗೆ ಧನ್ಯವಾದಗಳು. ಚಿತ್ರ ಬಹಳ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅಂತ ನನಗೆ ಗೊತ್ತಾಯಿತು. ನಾನು ಇದುವರೆಗೆ 52 ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೇನೆ. ಆದರೆ ಯಾವ ಚಿತ್ರದಲ್ಲೂ ಇಲ್ಲದಂತಹ ಒಂದು ವಿಶೇಷವಾದ ಗೆಟಪ್ ನನಗೆ ಈ ಚಿತ್ರದಲ್ಲಿದೆ. ಇದರಲ್ಲಿರೋ ನನ್ನ ವೇಷಭೂಷಣ ಮತ್ತು ನನ್ನ ಗೆಟಪ್ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಪುಟ್ಟ ಪಾತ್ರವಾದರೂ ಕೂಡ ಇದೊಂದು ವಿಭಿನ್ನವಾದ ಪಾತ್ರ ಅನ್ನೋ ನಂಬಿಕೆ ನನಗಿದೆ. ಚಿತ್ರದ ಸಾಂಗ್ ನೋಡಿದ್ವಿ, ಬಹಳ ಬ್ಯೂಟಿಫುಲ್ ಆಗಿದೆ. ತುಂಬ ಸುಂದರವಾದ ಚಿತ್ರಾಂಗ, ಛಾಯಾಗ್ರಹಣ ಮತ್ತು ಸಾಹಿತ್ಯ ತುಂಬ ಚೆನ್ನಾಗಿದೆ. ಈಗ ಟ್ರೈಲರ್ ಕೂಡ ನೋಡಿದ್ವಿ, ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನು ಅಂದರೆ, ಇಂತಹ ಒಂದು ಉತ್ತಮವಾದ ಚಿತ್ರವನ್ನು ನೀವು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಬಂಧು ಬಳಗ ಎಲ್ರಿಗೂ ತಿಳಿಸಿ ಈ ಚಿತ್ರವನ್ನು ಚಲನಚಿತ್ರ ಮಂದಿರದಲ್ಲೇ ಬಂದು ನೋಡುವಂತ ಹೇಳಿ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿರ್ಮಾಪಕರಾಗಿರುವಂಥ ಮಂಜುನಾಥ್ ಸರ್ಗೆ ಮತ್ತು ಅಭಿಜಿತ್ ತೀರ್ಥಹಳ್ಳಿ ಸರ್ಗೆ ಅನಂತ ಧನ್ಯವಾದಗಳನ್ನು ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಖಳನಾಯಕನಾಗಿ ಮಾಡ್ತಾ ಇದ್ದೀನಿ. ಅಪಾಯವಿದೆ ಎಚ್ಚರಿಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಲೈಫಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಡೈರೆಕ್ಟರ್ ಅಭಿಜಿತ್ ಅವ್ರಿಗೂ, ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಅವ್ರಿಗೂ ಯಾವತ್ತೂ ತುಂಬ ಋಣಪಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ನಾನು ಹೆಂಗೆ ಇದರಲ್ಲಿ ಇನ್ಕ್ಲೂಡ್ ಆದಂದರೆ, ಒಂದು ಫೈನ್ ಆಫ್ಟರ್ನೂನ್ ಊಟ ಮಾಡಿಬಿಟ್ಟು ಇದು ನೋಡ್ತಾ ಇದ್ದೆ ವಾಟ್ಸಪ್ಪಲ್ಲಿ. ಒಂದು ಇದು ವಿಲನ್ ವಾಂಟೆಡ್ ಅಂತ ಒಂದು ಪೋಸ್ಟ್ ನೋಡಿದೆ. ಟೈಟಲ್ ನೋಡಿದೆ, ಅಪಾಯವಿದೆ ಎಚ್ಚರಿಕೆ. ಏನು ಡಿಫ್ರೆಂಟ್ ಆಗಿದೆ. ಕೆಳಗಡೆ ಸಬ್ ಟೈಟಲ್ ಚಾಪ್ಟರ್ ಕ್ಲೋಸ್ ಅಂತ. ಚಾಪ್ಟರ್ ಕ್ಲೋಸ್ ಅಂತ ಇಮಿಡಿಯೇಟಾಗಿ ಕಾಲ್ ಮಾಡಿ ಫೋಟೋಸ್ ಕಳಿಸಿ ಅವತ್ತು ಈವ್ನಿಂಗೇ ಬಂದೆ. ಸರ್ ಇಷ್ಟ ಆಯಿತು ಸರ್ಗೆ. ತುಂಬ ಪ್ರೊಫೈಲ್ ನೋಡಿದ್ದಾರೆ ವಿಲ್ಲನ್ಗೆ. ನಾನು ಇದರಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು, ನನ್ನ ಅದೃಷ್ಟ ಅಂತಲೇ ಹೇಳಬೇಕು. ಆಮೇಲೆ ಶೂಟಿಂಗ್ ಹೋದು ಹುಡುಗರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಹೀರೋ ಅವರು ಫ್ರೆಂಡ್ಸ್ ಆಗಲಿ, ನಮ್ಮ ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಹಾರ್ಡ್ ವರ್ಕ್ ಸರ್. ಹಾರ್ಡ್ ವರ್ಕ್. ಇಂಥ ಒಂದು ಟೀಮಲ್ಲಿ ವರ್ಕ್ ಮಾಡಿತ್ತು. ತುಂಬ ಇದಾಗಿತ್ತು. ಒಂದು ಚಿಕ್ಕ ಇನ್ಸಿಡೆಂಟ್ ಒಂದು ನಡೀತು, ಅದು ಎಲ್ಲೂ ಹೇಳಲಿಲ್ಲ, ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಅಲ್ಲಿ ಶೂಟಿಂಗಲ್ಲಿ ಆಗುಂಬೆ ಒಂದು ಹಳೆ ಬಿಲ್ಡಿಂಗ್ 1901 ಮಾಡಿ ಅದು ಹಾಳು ಬಿದ್ದಿದೆ. ಅಲ್ಲಿ ಶೂಟಿಂಗ್ ನಂದು ಫಸ್ಟ್ ಡೇ. ಅಲ್ಲಿ ಹೋಗೋವಾಗ ಏನೋ ಒಂದು ಕ್ರಾಸ್ ಆಯಿತು, ಒಂಥರ ಶೇಡ್ ಥರ. ಏನೋ ಇರ್ಬೋದು, ಲೈಟ್ ಏನೋ ಇರ್ಬೋದು ಅಂದ್ಬಿಟ್ಟು ಸುಮ್ಮನೆ ಅದೇ. ಮತ್ತೆ ತಿರ್ಗಾ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕಾಡಲ್ಲಿ ನೈಟ್ ಶೂಟ್ ಆಗುವಾಗ ಸೇಮ್ ಒಂದು ಚಿಕ್ಕ ಫೇಸು. ನಾನು ಹೇಳ್ಬೇಕು ಅಂದ್ಕೊಂಡೆ. ಹೇಳಿದ್ರೆ ಈ ನನ್ನ ಮಗನೇ ದೇವ ಥರ ಇದ್ದಾನೆ, ಇನ್ನು ದೇವ ಇವನ್ ಮುಂದ್ಗಡೆ ಬಂತು ಅಂತ ಯಾರು ನಂಬಲ್ಲ ಅಂತ. ಇದೊಂದು ಇನ್ಸಿಡೆಂಟ್ ಆಯಿತು. ಮೂವಿ ಸಾಂಗ್ಸ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ಸುನಾಥ್ ಗೌತಮ್ ಸರ್. ಹ್ಯಾಟ್ಸ್ ಆಫ್ ಯು. ತುಂಬ ಚೆನ್ನಾಗಿದೆ ಸರ್ ಮ್ಯೂಸಿಕ್ಕು. ನನ್ನ ಫೇವ್ರೆಟ್ ಸಾಂಗ್ ಆಯಿತು ಸರ್ ಇದು. ಮತ್ತು ಟ್ರೈಲರು, ಟೀಸರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೀವು ಎಲ್ಲರೂ ಈ ಮೂವಿನ ಸ್ವಲ್ಪ ಪ್ರಮೋಷನ್ ಮಾಡಿ ಎಲ್ಲರೂ ನೋಡಿ ಸಕ್ಸಸ್ ಮಾಡಿಕೊಡ್ಬೇಕು. ನೀವೆಲ್ಲ ಸಕ್ಸಸ್ ಮಾಡಿಕೊಡೋದು ಒಬ್ಬರು ಇಬ್ಬರಿಗೆಲ್ಲ ನಮ್ಮ ತಂಡಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಬೇಡ್ಕೊಂಡು ನಿಮ್ಗೆ ಇದನ್ನ ಮುಗಿಸ್ಕೊತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಏನೋ ಗೊತ್ತಿಲ್ಲ ಸರ್, ಏನೋ ಶೇಡ್ ಹೋಯ್ತು. ಇಲ್ಲ ಸರ್, ಬೇರೆ ಯಾವುದೋ ಶೇಡು. ಓಕೆ ದೇವ್ ಸರ್, ಒಂದೆರಡು ಮಾತು ನಮ್ಮ ಎಕ್ಸಿಕ್ಯೂಟಿವ್ಗಳು. ಅಪಾಯವಿದೆ ಎಚ್ಚರಿಕೆ. ಪ್ರೊಡ್ಯೂಸರು ನನಗೆ ಇದರಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಭಾಳ ಖುಷಿ. ನಿರ್ದೇಶಕರು ನನಗೆ ಇದರಲ್ಲಿ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ, ಅವರಿಗೂ ಥ್ಯಾಂಕ್ ಯು. ಭಾಳ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ನಮಸ್ಕಾರ.
ಥ್ಯಾಂಕ್ ಯು. ಓಕೆ, ಹಾಂ, ಎಲ್ಲರಿಗೂ ನಮಸ್ಕಾರ. ಅಪಾಯವಿದೆ, ಎಚ್ಚರಿಕೆ. ಈ ಚಿತ್ರದ ಎಲ್ಲ ನಟರನ್ನ ಆರಿಸ್ತಾ ಇದ್ದಾರೆ ಇಲ್ಲಿ ಜಾಳಿ ಕ್ರಾಸ್ ಹಿಂದ್ಗಡೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ತಕ್ಷಣ ಹೋಗಿ ಇಲ್ಲಿ ನಮ್ಮ ಮಿತ್ರರು ಹೇಳಿದ್ರು ಒಂದೊಂದು ಪಾತ್ರನೂ ಭಾರಿ ಇಂಪಾರ್ಟೆಂಟಾಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಅಭಿಜಿತ್ ಅವ್ರ ಹತ್ರ ಹೋದಾಗ ಗೊತ್ತಾಯಿತು, ಒಂದು ಸಣ್ಣ ಪಾತ್ರನೂ ಹೀರೋ ಲೆವೆಲ್ಗೆ ಮಾಡ್ತಾಯಿದ್ರು ಅವರು. ನಿಜಕ್ಕೂ ಭಾರಿ ಸಂತೋಷ ಆಯಿತು. ಯಾವುದೇ ಸಣ್ಣ ಪಾತ್ರ ಅಂತ ಅವರು ಚಿತ್ರರಂಗಕ್ಕೆ ಯಾರನ್ನೂ ತಗೊಳ್ಳೇ ಇಲ್ಲ. ಒಂದೊಂದು ಪಾತ್ರನೂ ಇಂಪಾರ್ಟೆಂಟೇ ಈ ಚಿತ್ರಕ್ಕೆ ಅಂತೇಳಿ. ಆಮೇಲೆ ನಮ್ಮನ್ನು ಕೇಳಿದ್ರು, ನೀವು ಏನು ಎತ್ತ ಏನಾದ್ರು. ಇಲ್ಲ ಸರ್, ನಾನು ಈ ಥರ ಅಮಿತಾಬ್ ಅವರಿಗೆಲ್ಲ ಕನ್ನಡದಲ್ಲಿ ಡಬ್ ಮಾಡ್ತಾಯಿದ್ದೀನಿ, ಯಾವುದೇ ಪ್ಯಾನ್ ಇಂಡಿಯಾ ಬರಲಿ, ಯಾವುದೇ ಆ್ಯಡ್ಸ್ ಬಂದರು ಅಮಿತಾಬ್ ಅವ್ರಿಗೆ ನಾವು ಮಾಡ್ದೆ. ಅವಾಗ ಭಾರಿ ಸಂತೋಷಪಟ್ಟರು. ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ನಮ್ಮ ಚಿತ್ರಕ್ಕೆ ನೀವು ಬೇಕೇ ಬೇಕು, ಯಾವ ಪಾತ್ರ ಅಂತ ಹೇಳಲ್ಲ, ನೀವು ಶೂಟಿಂಗ್ ದಿವಸನೇ ಬಂದುಬಿಟ್ಟಿದ್ರು ಯಾವ ಪಾತ್ರ ಏನು ಅಂತಲೇ. ಅಲ್ಲಿ ಹೋದಾಗ ಗೊತ್ತಾಗಿದ್ದು, ತೀರ್ಥಹಳ್ಳಿ ಹೋದಾಗ ದಿಗ್ಭ್ರಾಂತನಾದ್ವಿ. ನಿಜಕ್ಕೂ ಅಂಥ ಒಳ್ಳೆಯ ನಿರ್ದೇಶಕ, ಸಡನ್ ಇಂಪ್ಯಾಕ್ಟ್, ಆ ಥರ ಒಂದೊಂದು ಕಲ್ಪನೆಗಳು ಸಹ ಕ್ಷಣ ಕ್ಷಣಕ್ಕೂ ಅವರಲ್ಲಿ ಬರ್ತಾ ಇರೋದು ನೋಡಿ ಗಮನಿಸಿ, ಇದು ಫ್ಯೂಚರಲ್ಲಿ ತುಂಬ ಕರ್ನಾಟಕಕ್ಕೆ ಬೇಕಾಗುವಂಥ ಒಬ್ಬ ನಿರ್ದೇಶಕ ಆಗ್ತಾನೆ ಅಂತ ಆವತ್ತೇ ಅಂದ್ಕೊಂಡೆ. ಈ ಚಿತ್ರ ಎಲ್ಲ ಕಡೆ ಮನೆ ಮಾತಾಗಿದೆ. ಮತ್ತು ಈ ಅಪಾಯವಿದೆ ಎಚ್ಚರಿಕೆ ಭಾರಿ ಅತಿ ಯಶಸ್ಸು ಕಂಡು ಎಲ್ಲರೂ ಮನೆ ಮಾತಾಗಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಹಾರರ್ ಫಿಲಿಮ್ಸು ಒಂದು ಒಳ್ಳೆ ಟ್ರೆಂಡಲ್ಲಿ ಹೋಗ್ತಾ ಇದೆ, ಯಾವುದೇ ಲ್ಯಾಂಗ್ವೇಜಲ್ಲಾದರೂ. ಕನ್ನಡದಲ್ಲಿ ಇದನ್ನು ನೋಡಿದಾಗ ನಿಜವಾಗ್ಲೂ ಹೆದರ್ಕೋತಾರೆ ಎಲ್ಲರೂ. ಅಪಾಯವಿದೆ, ಎಚ್ಚರಿಕೆ. ನಿರ್ಮಾಪಕರು ಭಾಳ ಧೈರ್ಯವಾಗಿ ಸಿನಿಮಾನ ಮಾಡಿದ್ದಾರೆ ಅನಿಸುತ್ತೆ. ಅದೇ ಹಾಗೆ ನಿರ್ದೇಶಕರಾದ ಅಭಿಜಿತ್ ಅವ್ರದ್ದು ಒಂದು ಹಾಡು ಕೂಡ ನೋಡಿದ್ರೆ ಭಾಳ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸೊ ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಸ್ಪೆಷಲ್ ರಿಕ್ವೆಸ್ಟ್ ಮೀಡಿಯಾದವ್ರ ಕಡೆಯಿಂದ, ನೀವು ಮಾತಾಡಲೇಬೇಕು. ಸರಸ್ವತಿ ಮೇಡಮ್ನ ಮುಂದೆ ಬಿಡಿ. ರೆಡಿ, 3, 2, 1. ಅಪಾಯವಿದೆ ಎಚ್ಚರಿಕೆ ಟ್ರೈಲರ್ ಲಾಂಚ್. ಆಲ್ ದಿ ಬೆಸ್ಟ್. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.